ಏನಂತೀರಿ? ಹಾಯ್, ಹಲೋ, ನಮಸ್ಕಾರ. ಈಗ ಹೇಳ್ತಿದ್ದೀನಿ ಒಂದು ಒಳ್ಳೆ ಸಮಾಚಾರ. 100 ಎಂಬ ಸಂಖ್ಯೆ ಬಹಳ ಮಹತ್ವದ್ದಾಗಿದೆ. ಇಂದಿನ ಕಾಲದಲ್ಲಿ ಮನುಷ್ಯರೇ 100 ವರ್ಷ ಬದುಕೋದು ಒಂದು ದೊಡ್ಡ ಸಾಧನೆ ಆಗಿರುವಾಗ, ಮಲೆನಾಡಿನ ಶಿವಮೊಗ್ಗದ ತೀರ್ಥಹಳ್ಳಿ ತಾಲೂಕಿನ ತುಂಗಾ ನದಿಯ ತಟದಲ್ಲಿರುವ ಕುಡುಮಲ್ಲಿಗೆ ಎಂಬ ಗ್ರಾಮದಲ್ಲಿ ಜುಲೈ 1, 1924 ಆರಂಭವಾದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಂದು ಬರೋಬ್ಬರಿ 100 ವರ್ಷಗಳನ್ನು ಪೂರೈಸಿ 101ನೇ ವರ್ಷದತ್ತ ದಾಪುಗಾಲ ಹಾಕಿ ಇದೇ 2025 ಏಪ್ರಿಲ್ ತಿಂಗಳ 11, 12 ಮತ್ತು 13 3 ದಿನಗಳ ಕಾಲ ಬಹಳ ಅದ್ದೂರಿಯಾಗಿ ಮತ್ತು ಅಷ್ಟೇ ಅರ್ಥಪೂರ್ಣವಾಗಿ ಶತಮಾನೋತ್ಸವವನ್ನು ಆಚರಿಸಿಕೊಳ್ಳುತ್ತಿರುವುದು ಅತ್ಯಂತ ಹೆಮ್ಮೆಯ ಸಂಗತಿಯಾಗಿದೆ. ಅಂದಿನ ಮೈಸೂರು ಸಂಸ್ಥಾನದ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಆಸ್ಥೆ ವಹಿಸಿ ತಮ್ಮ ಸಂಸ್ಥಾನದ ಎಲ್ಲ ಕಡೆಗಳಲ್ಲೂ ಶಾಲೆಗಳನ್ನು ಆರಂಭಿಸುವ ಅಭಿಯಾನದ ಅಂಗವಾಗಿ ನಾಡಿನಾದ್ಯಂತ ಆರಂಭಿಸಲಾದ ಸುಮಾರು 6,000 ಶಾಲೆಗಳಲ್ಲಿ ಈ ಕುಡುಮಲ್ಲಿಗೆ ಶಾಲೆಯು ಒಂದು ಎನ್ನುವುದೇ ಹೆಗ್ಗಳಿಕೆಯ ವಿಷಯವಾಗಿದೆ. ಕೇವಲ 1 ಕೊಠಡಿ ಮತ್ತು ಬೆರಳಿಕೆಯಷ್ಟು ವಿದ್ಯಾರ್ಥಿಗಳಿಂದ ಆರಂಭವಾದ ಈ ಶಾಲೆಗೆ ಸ್ಥಳೀಯರು ಕೈಜೋಡಿಸಿದ್ದು, ಅದರಲ್ಲೂ ವಿಶೇಷವಾಗಿ ಹುಳಗನಹಳ್ಳಿ ಶ್ರೀ ರಂಗೇಗೌಡರು ತಮ್ಮ ಸ್ವಂತ ಜಮೀನಲ್ಲಿ ತಮ್ಮದೇ ಸ್ವಂತ ಖರ್ಚಿನಲ್ಲಿ ಈ ಶಾಲೆಗೊಂದು ಶಾಶ್ವತವಾದ ಸೂರೊಂದನ್ನು ಕಟ್ಟಿಕೊಟ್ಟ ನಂತರದ ದಿನಗಳಲ್ಲಿ ಅನೇಕ ದಾನಿಗಳ ಸಹಾಯದಿಂದ ಹಲವು ಏಳುಬೀಳುಗಳ ನಡುವೆಯೂ ಈಗಿನ ಆಂಗ್ಲ ಮಾಧ್ಯಮ ಶಿಕ್ಷಣದ ಆಕರ್ಷಣೆಯ ನಡುವೆಯೂ ಖಾಸಗಿ ಶಾಲೆಗಳ ಭರಾಟೆಗಳ ಮಧ್ಯೆಯೂ ಈ ಸರ್ಕಾರಿ ಕನ್ನಡ ಶಾಲೆ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡು ಸುಸ್ಥಿತಿಯಲ್ಲಿ 100 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸುವ ಮೂಲಕ ಸಾವಿರಾರು ವಿದ್ಯಾರ್ಥಿಗಳ ವಿದ್ಯಾರ್ಜನೆಯ ಆಲಯವಾಗಿದೆ. ಸರ್ಕಾರಿ ಶಾಲೆಯಾಗಿದ್ದರೂ ಕನ್ನಡ ಮಾಧ್ಯಮದ ಜೊತೆ ಆಂಗ್ಲ ಮಾಧ್ಯಮದ ಶಿಕ್ಷಣವನ್ನು ಇಲ್ಲಿ ನೀಡಲಾಗುತ್ತಿರುವುದು ಅತ್ಯಂತ ಗಮನಾರ್ಹವಾದ ಸಂಗತಿಯಾಗಿದೆ. 100 ವರ್ಷಗಳಲ್ಲಿ ಜಾತಿ, ಧರ್ಮ, ಮತ, ಗಂಡು, ಹೆಣ್ಣು ಎಂಬ ಯಾವುದೇ ಭೇದಗಳಿಲ್ಲದೆ ಕುಡುಮಲ್ಲಿಗೆಯ ಸುತ್ತಮುತ್ತಲಿನ 10 ಹಳ್ಳಿಗಳ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು ನೀಡಿರುವ ಈ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಣವನ್ನು ಕಲಿತವರು ಮುಂದೆ ದೊಡ್ಡ ದೊಡ್ಡ ಡಾಕ್ಟರ್, ಇಂಜಿನಿಯರ್, ವಕೀಲರು, ಅಕೌಂಟೆಂಟ್, ಹಿರಿಯ ಸರ್ಕಾರಿ ಅಧಿಕಾರಿಗಳಾಗಿ ದೇಶ ವಿದೇಶಗಳಲ್ಲಿ ಖ್ಯಾತಿ ಪಡೆದಿದ್ದಾರೆ. ಹೀಗೆ 100 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿರುವ ಈ ಶಾಲೆಯನ್ನು ಮುಂದಿನ ಪೀಳಿಗೆಯವರೆಗೂ ಉಳಿಸಿಕೊಂಡು ಹೋಗುವ ಸಂಕಲ್ಪವನ್ನು ತೊಟ್ಟ ಇದೇ ಶಾಲೆಯಲ್ಲೇ ಕಲಿತ ಕೆಲವು ಹಿರಿಯ ವಿದ್ಯಾರ್ಥಿಗಳು ಈ ಶಾಲೆಯನ್ನು ಮಾದರಿ ಶಾಲೆಯನ್ನಾಗಿಸುವ ನೀಲನಕ್ಷೆಯನ್ನು ತಯಾರಿಸಿ ನಾನು ಕಲಿತ ಶಾಲೆಗೆ ನನ್ನದೊಂದು ಕೊಡುಗೆ ಎಂಬ ಅಭಿಯಾನವನ್ನು ಆರಂಭಿಸಿ ಶಾಲೆಗೆ ಅಗತ್ಯವಿರುವ ವಸ್ತುಗಳ ಪಟ್ಟಿಯನ್ನು ತಯಾರಿಸಿ ಈ ಹಿಂದೆ ಇದೇ ಶಾಲೆಯಲ್ಲಿ ಓದಿದವರ ಸುಮಾರು 3,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳ ಮಾಹಿತಿಗಳನ್ನು ಕಲೆ ಹಾಕಿ ಎಲ್ಲರಿಗೂ ತಾವು ಕಲಿತ ಶಾಲೆಯನ್ನು ಮಾದರಿ ಶಾಲೆಯನ್ನಾಗಿಸುವ ಅಭಿಯಾನದಲ್ಲಿ ಅಳಿಲು ಸೇವೆ ಸಲ್ಲಿಸುವಂತಹ ಅವಕಾಶವನ್ನು ನೀಡಿದ್ದಾರೆ. ನಾನು ಕಲಿತ ಶಾಲೆಗೆ ನನ್ನದೊಂದು ಕೊಡುಗೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ಶಾಲೆಯ ಶತಮಾನೋತ್ಸವದ ಸಮಾರಂಭವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸುವ ಹಿನ್ನೆಲೆಯಲ್ಲಿ ಸುಮಾರು 1 ಕೋಟಿ ರೂಪಾಯಿಗಳನ್ನು ಸಂಗ್ರಹಿಸುವ ಉದ್ದೇಶವನ್ನು ಹೊಂದಿದ್ದು, ಹಾಗೆ ಸಂಗ್ರಹಿಸಿದ ಹಣದಿಂದ ಶತಮಾನೋತ್ಸವದ ವಿಜೃಂಭಣೆಯ ಆಚರಣೆ, ಮಾದರಿ ಶಾಲೆಗಾಗಿ ಅವಶ್ಯಕವಿರುವ ವಸ್ತುಗಳಾದ ಸ್ಮಾರ್ಟ್ ಕ್ಲಾಸ್, ಸ್ಮಾರ್ಟ್ ಬೋರ್ಡ್, UPS, ನೀರು ಶುದ್ಧೀಕರಣ ಯಂತ್ರ, ಉತ್ತಮ ನೈರ್ಮಲ್ಯ ಹೊಂದಿದ ಶೌಚಾಲಯ, ಒಳ್ಳೆಯ ಗ್ರಂಥಾಲಯ, ಗಣಕಯಂತ್ರಗಳು, ಕೈತೋಟದ ಅಭಿವೃದ್ಧಿ, ಸುಸಜ್ಜಿತವಾದ ಆಟದ ಮೈದಾನ ಮತ್ತು ರಂಗಮಂದಿರವನ್ನು ನಿರ್ಮಿಸಲು ಯೋಜಿಸಿದ್ದು, ಮಿಕ್ಕ ಹಣದಲ್ಲಿ ಶತಮಾನೋತ್ಸವ ದತ್ತಿನಿಧಿ ಎಂಬ ಹೆಸರಿನಲ್ಲಿ ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ಶಾಶ್ವತವಾಗಿ ಠೇವಣಿ ಇಟ್ಟು ಅದರಿಂದ ಬರುವ ಬಡ್ಡಿ ಹಣದಲ್ಲಿ ಶಾಲೆಯನ್ನು ಮುನ್ನಡೆಸಬೇಕು ಎಂಬ ಸುಂದರವಾದ ಪರಿಕಲ್ಪನೆಯನ್ನು ಹಾಕಿಕೊಂಡಿದ್ದಾರೆ. ಎಲ್ಲರೂ ಒಟ್ಟಾಗಿ ಸೇರಿದಾಗಲೇ ನಾವು ಓದಿದ ಶಾಲೆಯನ್ನು ಒಂದು ಮಾದರಿ ಶಾಲೆಯನ್ನಾಗಿ ಮಾಡಿ ಮುನ್ನಡೆಸಲು ಸಾಧ್ಯ ಎಂಬ ಸುಂದರ ಕಲ್ಪನೆಗೆ ಈಗಾಗಲೇ ಅನೇಕ ಹೃದಯವಂತರು ಮುಂದಾಗಿದ್ದು, ಯಥಾಶಕ್ತಿ ತನು ಮನ ಧನಗಳ ಸಹಾಯ ಮಾಡುವ ಮೂಲಕ ಶಾಲೆಯ ಶತಮಾನೋತ್ಸವ ಆಚರಣಾ ಸಮಿತಿಗೆ ಎಲ್ಲ ರೀತಿಯ ಸಹಾಯ ಮತ್ತು ಸಹಕಾರವನ್ನು ನೀಡುತ್ತಿದ್ದಾರೆ. ಇನ್ನು ಅನೇಕರು ಕುಡುಮಲ್ಲಿಗೆ ಸುತ್ತಮುತ್ತಲಿನ ಹಳ್ಳಿಗಳ ಮನೆಗಳಿಗೂ ಎಡತಾಕಿ ಅವರಿಗೆ ಈ ಮಹತ್ತರವಾದ ಕಾರ್ಯವನ್ನು ವಿವರಿಸಿದ್ದು, ಅವರೆಲ್ಲರನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಅವರು ಕೊಟ್ಟಂತಹ ದಾನವನ್ನು ಸಂತೋಷದಿಂದ ಸ್ವೀಕರಿಸುತ್ತಿದ್ದಾರೆ. ಕುಡುಮಲ್ಲಿಗೆ ಶಾಲೆಯ ಶತಮಾನೋತ್ಸವ ಕಾರ್ಯಕ್ರಮವು ಇದೇ 2025 ಏಪ್ರಿಲ್ ತಿಂಗಳ 11, 12 ಮತ್ತು 13 3 ದಿನಗಳ ಕಾಲ ಅದ್ದೂರಿಯಾಗಿ ಮತ್ತು ಅಷ್ಟೇ ಅರ್ಥಪೂರ್ಣ ಸುಂದರವಾದ ಸಮಾರಂಭವನ್ನು ಆಯೋಜಿಸಿದ್ದು, ಕಾರ್ಯಕ್ರಮದ ಅಂಗವಾಗಿ ಈ ಶಾಲೆಯಲ್ಲಿ ಪಾಠವನ್ನು ಹೇಳಿಕೊಟ್ಟ ಕೆಲವು ಹಿರಿಯ ಶಿಕ್ಷಕರಿಗೆ ಗೌರವ ಸಮರ್ಪಣೆ ಎಂಬ ಗುರುವಂದನಾ ಕಾರ್ಯಕ್ರಮದ ಜೊತೆಗೆ ಆ ಶಾಲೆಗೆ ಇರ್ತಕ್ಕಂಥ ಒಂದು ಫೀಲ್ಡ್ ಇರ್ಬೋದು, ಒಂದು ಕೊಠಡಿ ಇರ್ಬೋದು, ಸಶಕ್ತ ಶಿಕ್ಷಕರು ಬೇಕಾಗ್ತದೆ.
ಅದಕ್ಕೆಲ್ಲ ಒಂದು ದತ್ತಿ ಕಾರ್ಯಕ್ರಮಗಳು ತುಂಬ ಮುಖ್ಯವಾಗಿರ್ತವೆ. ಪರೋಪಕಾರಂ ಇದಂ ಶರೀರಂ ಅಂತ ಹೇಳಿ ನಮ್ಮ ಗೀತೆ ಹೇಳ್ತದೆ. ಪರೋಪಕಾರ ಸ್ಮರಣಂ ಇದಂ ಶರೀರಂ ಅಂತ ಇನ್ನೊಂದು ವಾಕ್ಯ ನಮಗೆ ಹೇಳ್ತದೆ. ನರಸ್ಯಾಭರಣ ರೂಪಂ, ರೂಪಸ್ಯಾಭರಣ ಗುಣಂ, ಗುಣಸ್ಯಾಭರಣ ಜ್ಞಾನಂ, ಜ್ಞಾನಸ್ಯಾಭರಣ ಕರ್ಮಂ ಅಂತೇಳಿ, ಕರ್ಮಸ್ಯಾಭರಣ ಕ್ಷಮ ಅಂಥೇಳಿ ಇದನ್ನೆಲ್ಲ ಕಲಿತಕ್ಕಂಥದ್ದು ನಾವು ಈ ಶಾಲೆಯಲ್ಲಿ. ಈ ಶಾಲೆ ನಿಮಗೆಲ್ಲ ಕೊಟ್ಟಿದೆ. ಕೊಟ್ಟಾಗ ಮಾತ್ರ ನೀವು ಉನ್ನತವಾಗಿರ್ತಕ್ಕಂಥ ಹುದ್ದೆಯಲ್ಲಿ ಭಾಗವಹಿಸಿದಿರಿ. ಅದೇ ರೀತಿಯಾಗಿ ನಾವು ಯಾವಾಗಲೂ ನಮ್ಮ ಜೀವನದಲ್ಲಿ ನಡೆದು ಬಂದಿರತಕ್ಕಂಥ ದಾರಿನ ಒಂದ್ಸರಿ ನಾವು ಹಿಂದಕ್ಕೆ ತಿರುಗಿ ನೋಡಬೇಕಾಗ್ತದೆ. ನಡೆದು ಬಂದು ಗ್ರಾಮವನ್ನು, ಮತ್ತು ನಮಗೆ ಆಶ್ರಯ ಕೊಟ್ಟಿರ್ತಕ್ಕಂಥ ಶಾಲೆಯನ್ನು, ಅಲ್ಲಿರ್ತಕ್ಕಂಥ ಮಕ್ಕಳನ್ನು ಒಂದ್ಸರಿ ನೆನಪು ಮಾಡಿಕೊಂಡು ಆರ್ಥಿಕವಾಗಿ ಸಬಲರಾಗಿದ್ದೀರಿ. ಈ ದತ್ತಿ ನಿಧಿ ಕಾರ್ಯಕ್ರಮದಲ್ಲಿ ನೀವೆಲ್ಲ ಪಾಲ್ಗೊಳ್ಬೇಕು. ನಿಮ್ಮ ಸಹಾಯ ಸಹಕಾರ ಅಗತ್ಯ ಬೇಕೇ ಬೇಕಾಗ್ತದೆ. ನನ್ನ ಹಳೆಯ ವಿದ್ಯಾರ್ಥಿಗಳಿಗೆ ನನ್ನ ಕಳಕಳಿಯ ಮನವಿ. ತುಂಬ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾರು ವ್ಯವಸಾಯ ಕ್ಷೇತ್ರದಲ್ಲಿ ಮುಂದುವರೆದಿದ್ದಾರೆ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಯಾವುದಾದ್ರು ಹುದ್ದೆಗಳಲ್ಲಿದ್ದಾರೆ, ತಮ್ಮ ಕೈಲಾದ ತನು ಮನ ಧನ ಆ ಸಹಾಯವನ್ನು ಮಾಡಿ ಈ ಶಾಲೆ ಮತ್ತು ಈ 100 ವರ್ಷ ತುಂಬಿದ ಮೇಲೆ ಮತ್ತೆ ಅತಿ ಉದ್ಭುತವಾಗಿರ್ತಕ್ಕಂಥ ಒಂದು ಶಾಲೆ ಆಗಲಿ, ಆ ನಿಟ್ಟಿನಲ್ಲಿ ನಿಮಗೆಲ್ಲ ಒಂದು ಸಹಕಾರ ಇರಲಿ. ನೂತನವಾಗಿ ನಿರ್ಮಿಸಲಾಗಿರುವ ರಂಗಮಂದಿರದ ಉದ್ಘಾಟನೆ, ವಸ್ತು ಪ್ರದರ್ಶನಾಲಯ, ವಿಚಾರ ಸಂಕಿರಣದ ಜೊತೆಗೆ ಅಂದಿನ ಮತ್ತು ಇಂದಿನ ವಿದ್ಯಾರ್ಥಿನಿಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಗ್ರಾಮೀಣ ಕ್ರೀಡಾಕೂಟ, ಹಾಸ್ಯ ನಾಟಕದ ಜೊತೆ ಜನಪ್ರಿಯ ಗಿಚಿಗಿಲಿ ತಂಡದಿಂದ ಹಾಸ್ಯ ಕಾರ್ಯಕ್ರಮ ಮತ್ತು ಮಜಾ ಟಾಕೀಸ್ ಖ್ಯಾತಿಯ ರೇಮೋ ಅವರ ತಂಡದಿಂದ ಸಂಗೀತ ನೃತ್ಯ ರಸಮಂಜರಿಯಂತಹ ಭರಪೂರ ಮನರಂಜನಾ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ. ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಮನೆ ಹುಡುಗ, ನಿಮ್ಮೂರಿನ ಹುಡುಗ, ನಿಮ್ಮ ಶಾಲೆಯಲ್ಲೇ ಆ ಕಾಲ ಕಳೆದ ಹುಡುಗ ಹುಲಿ ಕಾರ್ತಿಕ್ ಮಾತಾಡ್ತಾ ಇದ್ದೀನಿ. ಇದೇ 13ನೇ ತಾರೀಕು ನಾವು ಕುಡುಮಲ್ಲಿಗೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶತಮಾನೋತ್ಸವ, ನಮ್ಮ ಗಿಚ್ಚಿಗಿಲಿಗಿಲಿ ತಂಡ ನಿಮ್ಮನ್ನ ಬಂದು ರಂಜಿಸ್ತಾ ಇದೆ. ಸೊ ನೀವೆಲ್ಲರೂ ಬನ್ನಿ, ಫುಲ್ ಮಜಾ ಮಾಡೋಣ. ನಮ್ಮೂರು ನಿಮ್ಮೂರು ಹುಡುಗ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಮಜಾ ಭಾರತ ಹಾಗೂ ಗಿಚ್ಚಿಗಿಲಿಗಿಲಿ ಕಲಾವಿದ ಶಿವಕುಮಾರ್. ಎಲ್ಲರೂ ಬನ್ನಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿ. ಒಳ್ಳೇದಾಗ್ಲಿ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರೇಮೋ. ನಾನು ಬರ್ತಾ ಇದ್ದೀನಿ ನನ್ನ ಟೀಮ್ ಜೊತೆಗೆ. ಬನ್ನಿ ಕಾರ್ಯಕ್ರಮನ ನೀವು ಯಶಸ್ವಿಗೊಳಿಸಿ. ನಿಮ್ಮನ್ನೆಲ್ಲರನ್ನು ಮನರಂಜಿಸೋದಕ್ಕೆ ನಾವು ಬರ್ತಾ ಇದ್ದೀವಿ. ಮರಿಬೇಡಿ, ಏಪ್ರಿಲ್ 13ನೇ ತಾರೀಕು ಕುಡುಮಲ್ಲಿಗೆ ಶಾಲಾ ಆವರಣದಲ್ಲಿ. ಕುಡುಮಲ್ಲಿಗೆ ಗ್ರಾಮ ಮತ್ತು ಅದರ ಸುತ್ತಮುತ್ತಲಿನ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಈ 3 ದಿನಗಳ ಕಾಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕುಡುಮಲ್ಲಿಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶತಮಾನೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಕೋರಲಾಗಿದ್ದು, ಕಾರ್ಯಕ್ರಮದಲ್ಲಿ ನಿಮ್ಮ ಆಗಮನಕ್ಕಾಗಿ ನಾವುಗಳು ಕಾಯ್ತಾ ಇರ್ತೀವಿ. ನೀವುಗಳೆಲ್ಲರೂ ಬರ್ತೀರಿ ಅಲ್ವೇ? ಏನಂತೀರಿ? ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನಲ್ನನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಏನಂತೀರಿ?